ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬಿ ಜೆ ಪಿ ಮುಂದೆ ಈಗ ಒಂದು ದೊಡ್ಡ ಸವಾಲು. ಯಾಕಪ್ಪ ಅಂದ್ರೆ 2 ವಿಧಾನಸಭೆ ಚುನಾವಣೆಗಳು ಬಂದಿದ್ದಾವೆ. 2 ಬಾಗಲಕೋಟೆ ಮತ್ತು ದಾವಣಗೆರೆ ತಕ್ಷಣ, ಇನ್ನು 4 ಪರಿಷತ್ ಸ್ಥಾನಗಳ ಚುನಾವಣೆ. ಇವೆರಡೂ ಈಗ ಪರೀಕ್ಷಾ ಕಾಲ ಬಿ ಜೆ ಪಿಗೆ. ಈ ನಡುವೆ ನಿಮಗೆ ಗೊತ್ತದ ಬಿ ಜೆ ಪಿಯಲ್ಲಿ ಅಂತರ್ಯುದ್ಧ, ಅಂತರ್ಜಗಳ ಸಾಕಷ್ಟು. ಯಡಿಯೂರಪ್ಪ ಮತ್ತು ಅವರ ಮಗನನ್ನು ಹೇಗಾದರೂ ಮಾಡಿ ಕಿತ್ತಾಕಬೇಕು, ತೆಗೆದುಹಾಕಬೇಕು, ನಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ಬಣ ಕೆಲಸ ಮಾಡ್ತಾನೆ ಇದೆ. ಹೀಗಾಗಿ ಅಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ, ಅದರಲ್ಲೂ ಆಡಳಿತದಲ್ಲೂ ಇಲ್ಲ. ಯಾಕಂದರೆ ಆಡಳಿತದಲ್ಲಿದ್ದರೆ ಏನಾದರೂ ಗೋಲ್ಮಾಲ್ ಮಾಡಬಹುದೇನೋ ಅನ್ನುವಂಥ ಒಂದಿಷ್ಟು ಆಸಕ್ತಿಗಳು ಹೆಚ್ಚಿರ್ತಾವೆ, ಒಂದಿಷ್ಟು ಅವಕಾಶಗಳು ಹೆಚ್ಚಿರ್ತಾವೆ. ಯಾಕಂದರೆ ಗೆಲ್ಲುವ ಅವಕಾಶಗಳು ಸಹಜವಾಗಿ ಉಪಚುನಾವಣೆಗಳಲ್ಲಿ ಆಡಳಿತದ ಪಕ್ಷಕ್ಕೆ ಹೆಚ್ಚಿರ್ತದೆ. ಅದನ್ನು ಮೀರಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲೇ ಈ ಆಡಳಿತ ವಿರೋಧಿ ಅಲೆ ಜೋರಿದ್ದಾಗ ಮಾತ್ರ ಸಾಧ್ಯದ. ಅದರಲ್ಲೂ ದಾವಣಗೆರೆ ದಕ್ಷಿಣ ಅಂತೂ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರದ್ದು, ಅವ್ರ ಮನೆಗೆ ಸಂಬಂಧಿಸಿದವ್ರು ಯಾರಾದರೂ ನಿಲ್ಬೋದಲ್ಲೇ. ಅಲ್ಲಂತೂ ಗೆಲ್ಲೋದು ಭಾಳ ಕಷ್ಟ ಬಿ ಜೆ ಪಿಗೆ. ಅದ್ರ ಜೊತೆ ಮೇಟಿ ಅವ್ರದ್ದು ಸಹಿತ, ಅದು ಕಾಂಗ್ರೆಸ್ಸಿಗದ್ದು, ಅಲ್ಲೂ ಸಹಿತ ಗೆಲ್ಲೋದು ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ ಬಿ ಜೆ ಪಿಗೆ. ಹೀಗಾಗಿ ಇದೊಂದು ರೀತಿ ಬಿ ಜೆ ಪಿಗೆ ಪರೀಕ್ಷಾ ಕಾಲ ಅನ್ನೋಕ್ಕಿಂತಲೂ ವಿಜಯೇಂದ್ರ ಅವ್ರಿಗೆ ಪರೀಕ್ಷಾ ಕಾಲ. ಅದ್ರ ಜೊತೆಗೆ ಬಿ ಜೆ ಪಿಗೂ ಪರೀಕ್ಷಾ ಕಾಲನೇ. ಯಾಕಂದರೆ ಈ ತಿಕ್ಕಾಟ ಮುಂದುವರೆದ್ರೆ 2028ರಲ್ಲಿ ಗೆಲ್ಲುವುದು ಗಗನ ಕುಸುಮ ಅನ್ನೋರು ಎಲ್ಲ ಮಾತಿಲ್ಲ. ಇದು ಕಾಂಗ್ರೆಸ್ಗೂ ಅನ್ವಯಿಸ್ತದೆ ಆ ಮಾತು ಬೇರೆ. ಯಾಕಂದರೆ ಕಾಂಗ್ರೆಸ್ ನೋಡಿದ್ರೆ ಈಗ ಮುಖ್ಯಮಂತ್ರಿ ಸ್ಥಾನ ಸ್ವಲ್ಪ ಜೋರ್ದಾರ ಅಂತ ಜಗಳೋ ತಿಕ್ಕಾಟೋ ಒಟ್ಟಿನಲ್ಲಿ ದಿನನಿತ್ಯದ. ಬಟ್ ಅವರಿಬ್ಬರು ಮುತ್ಸದ್ದಿಗಳಾದಂಥ ಸಿದ್ದು ಮತ್ತು ಡಿ ಕೆ ಶಿ ಅವರು ನಮ್ಮಲ್ಲಿ ಏನಿಲ್ಲ ಅಂತ ಹೋಗ್ತಾ ಇದ್ದಾರೆ, ಬಟ್ ನಡೆಸ್ತಾ ಇದ್ದಾರೆ ಅವ್ರ ಬೆಂಬಲಿಗರಿಂದ. ಆದರೂ ಅದು ಸಹಿತ ಸಾಕಷ್ಟು ಇಫೆಕ್ಟ್ ಆಗಿದೆ. ಈಗ ಅದು ಮುಂಬರುವ ಚುನಾವಣೆಯಲ್ಲೇ ಪೆಟ್ಟು ಕೊಡೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿ ಒಂದು ರೀತಿ ಸಮಬಲದ ಕುಸ್ತಿ ಇವತ್ತು. ಅದಕ್ಕೆ ಒಂದು ರೀತಿ ಅವಕಾಶ ನಮ್ಮ ಇವರಿಗೆ, ಯಾರೋ ನಮ್ಮ ವಿಜಯೇಂದ್ರ ಅವರಿಗೆ. ಯಾಕೆಂದರೆ ಕಾಂಗ್ರೆಸ್ ಈಗ ಅತ್ಯಂತ ಟೀಕೆಗಳಿಗೆ ಒಳಗಾದಂಥ ಸನ್ನಿವೇಶದ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯಲ್ಲೇ ಈಗ ನಡೆದಿದ್ದು, ಅದರ ಜೊತೆಗೆ ಮುಡಾ ಹಗರಣದಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಕೋಗಿಲ ಅಲ್ಲಿ ಜನರಿಗೆ ಸಡನ್ನಾಗಿ ಹೊರ ರಾಜ್ಯದವರಿಗೆ ಮತ್ತು ಅಂಗಾರಿಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತೇಳಿ ಹುಯಿಲಿಬ್ಬಿಸಿದ್ದಾರೆ ಅಥವಾ ಇರಬಹುದಿಲ್ಲ ಅಂತಲ್ಲ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಬಿ ಜೆ ಪಿಗೆ ಒಂದಿಷ್ಟು ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಅದರಲ್ಲೂ 4 ಪರಿಷತ್ತಿದ್ದು ವಿಶೇಷ ಅಲ್ಲೇ ಮಿಡಲ್ ಕ್ಲಾಸ್ ಜನ ಹೆಚ್ಚಿಗಿರೋದರಿಂದ, ತಿಳುವಳಿಕೆ ಜನ ಹೆಚ್ಚಿರೋದರಿಂದ ಅಲ್ಲೇ ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಅದರ ಜೊತೆಗೆ ಇಲ್ಲೇ ನಮ್ಮ ಈ 2 ಕ್ಷೇತ್ರಗಳಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಬಾಗಲಕೋಟೆಯಲ್ಲಿ ಒಂದಿಷ್ಟು ಅವಕಾಶಗಳಿದ್ದಾವೆ ಬಿ ಜೆ ಪಿಗೆ. ಬಟ್ ಈ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೆ ನೋಡಬೇಕಾಗ್ತದೆ ಕಾಲ. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಬರಿಷ್ಠವಾಗಿ ಕಾಂಗ್ರೆಸ್ಸನ್ನು ನೆಲೆಯೂರಿಸಿದ್ದಾರೆ. ಅವ್ರ ಮನೆ ಯಾರಿಗಾದರೂ ಕೊಟ್ಟರೆ ಅವ್ರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಅಟ್ಲೀಸ್ಟ್ 2ರಲ್ಲಿ ಒಂದಾದರೂ ಗೆಲ್ಲಬೇಕು ಅನ್ನುವಂಥ ಹಠ ಬಿ ಜೆ ಪಿಗೆ ಮತ್ತು ಅನಿವಾರ್ಯತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಒಂದು ಚುನಾವಣೆ ಚಾಲೆಂಜ್ ಅದ. ಹೇಗೆ ಮೀಟಿಂಗ್ ಕರೀತಾ ಇದ್ದಾರೆ. ಆ ಮೀಟಿಂಗ್ನಲ್ಲಿ ಹೆಚ್ಚು ಎಲ್ಲರೂ, ಅದರಲ್ಲೂ ನಮ್ಮ ಡಿ ವಿ ಸದಾನಂದ ಗೌಡರು ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಗಮನಿಸಬೇಕಾಗಿದೆ. ಅವರು ಕೊಟ್ಟಿದ್ದರು, ಬಂದಿದ್ದರು, ಎಲ್ಲ ಕುಡ್ಕೊಂಡು ಚುನಾವಣೆ ಗೆಲ್ಲೋದು ಕಾರ್ಯತಂತ್ರ ಮಾಡೋಣ, ಪ್ರತಿ ಜಿಲ್ಲಾ ಪ್ರವಾಸ ಮಾಡೋಣ ಅಂತೇಳಿ ವಿಶೇಷವಾಗಿ ಒಂದು 4-5 ವಿಷಯಗಳು ಇಟ್ಕೊಂಡು ಹೊರಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ, ಹೊಸ ಸಂಘಟನಾ ಪರ್ವ ಅಂತೆ. ಯಾಕೆ ಇದನ್ನು ಇಟ್ಟರಂದ್ರೆ ಈಗ ಹೊಸದಾಗಿ ಮುಖ್ಯ ಈ ಆಕರ್ಷಣೆ ಕೇಂದ್ರ ಯಾರಪ್ಪ ಅಂತಂದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷರು. ಅವರು ಮುಂದಿಟ್ಕೊಂಡು ಹೋಗುವಂಥದ್ದು ಒಬ್ಬ ಹೊಸ ನಾಯಕನ ಬೆಳೆಸಬೇಕು ಅನ್ನೋಂಥ ನೆಲೆಯಲ್ಲಿ. ಅದರಲ್ಲಿ ಯಡಿಯೂರಪ್ಪನವರು ಕೂಡಿದ್ದಾರೆ, ಡಿ ವಿ ಸದಾನಂದ ಗೌಡರು ಕೂಡಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಸುಧಾಕರ್ ರೆಡ್ಡಿ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಮುಂದೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹೇಳಿದ ನಿಮಗೆ ಸಂಸದ ಗೋವಿಂದ ಕಾರಜೋಳರವರು, CN ಅಶ್ವತ್ಥನಾರಾಯಣರವರು, ವಿಧಾನ ಪರಿಷತ್ವರು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು, ಇವರೆಲ್ಲರೂ ಕೂಡ್ಕೊಂಡು ಇವತ್ತು ಗಂಭೀರವಾಗಿ ಇದನ್ನು ಗೆಲ್ಲಬೇಕಪ್ಪ, 2 ಒಂದಾದರೂ ಮಿನಿಮಮ್ ನಾವು ಗೆಲ್ಲಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ವಿಧಾನ ಪರಿಷತ್ತದಲ್ಲೂ ಸಹಿತ ನಂಬದನ್ನು ಹೆಚ್ಚು ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವತ್ತಿನ ಸ್ಥಿತಿಯೊಳಗೆ ಒಂದು ರೀತಿ ಹೇಳಿದ್ದೇನೆ ನಿಮಗೆ, ಸಮಬಲದ ಕುಸ್ತಿ ಅದ. ಆದರೂ ಸಹಿತ ಈಗ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿರೋದ್ರಿಂದಾಗಿ ಸಹಜವಾಗಿ ಗೆಲ್ಲುವ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಾವೆ ಅನ್ನೋದು ಸಹಜ ಮಾತು. ಬಟ್ ಇದು ಚಾಲೆಂಜ್ ಟು ದ ಯಡಿಯೂರಪ್ಪ ಮತ್ತು ಅವ್ರ ಮಗ ವಿಜೇಂದ್ರ ಅವರಿಗೆ ಇದನ್ನು ಗೆಲ್ಲುವುದು. ಯಾಕೆಂದರೆ
ಇದರಲ್ಲಿ ಏನಾದರೂ ಎರಡು ಸೋತು ಪರಿಷತ್ತು 4 ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಅವರ ಕುರ್ಚಿಗೆ ಪೆಟ್ಟು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ಇಳಿಸೋದಕ್ಕೆ ಅಲ್ಲಿ ಬೆನ್ನು ಹತ್ತಾರೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ ಯತ್ನಾಳ್ ಆಲ್ರೆಡಿ ಈಗಾಗಲೇ ಹಿಂದುತ್ವದ ಮನೋಭಾವದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತು ಮೊನ್ನೆ ನಡೆದಂಥ ಬೆಳಗಾವಿ ನಡೆದಂಥ ಅಧಿವೇಶನದಲ್ಲಂತೂ ಒನ್ ಮ್ಯಾನ್ ಶೋ ಇದ್ದಂಗೆ ಇರ್ತದೆ. ಎಲ್ಲದಕ್ಕೂ ವಿರೋಧ ಮಾಡುವಂಥದ್ದು ಒಂದು BJPಯ ನಾಯಕರಿಂದ ಆಗಲಾರದ ಕೆಲಸವನ್ನು ಅವತ್ತು ಯತ್ನಾಳರು ಆ ಒಂದು 8 ದಿನ ಪೂರ್ತಿಯಾಗಿ ಅವ್ರದ್ದೇ ಆದ ಛಾಪನಲ್ಲಿ ಮುಡಿಸಿದ್ದು ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಯತ್ನಾಳರ ಮೇಲಂತೂ ಈಗಾಗಲೇ ಹೈಕಮಾಂಡ್ ಒಂದು ಕಂಡು ಕುಳಿತದ ಇವ್ರನ್ನ ಯಾವಾಗ ತೊಗೊಳ್ಬೇಕು ಅಂತೇಳಿ. ಅದರಲ್ಲೂ ಯಡಿಯೂರಪ್ಪನವರು ವಿರೋಧಿ ಬಣದವರು ಮತ್ತು ತಟಸ್ಥ ಬಣದವರು ಇವತ್ತಿನ ಸದಾನಂದ ಗೌಡರಲ್ಲಿ ಕಾಣಿಸ್ಕೊಂಡಾರ. ಅವ್ರಿಗೇನೋ ಅನ್ನಿಸೋದನ್ನು ಗೊತ್ತಿಲ್ಲ. ಅದರಲ್ಲೂ BL ಸಂತೋಷ್ ಅಂತ ಈಗ ಇವತ್ತು ವಿಜೇಂದ್ರ ಅವ್ರು ಬೆನ್ನಿಗೆ ನಿಂತಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಒಂದಿಷ್ಟು ಕೆಲವು ಜನ ಸಿಟಿ ರವಿ ಆಗಿರ್ಬೋದು, ಇನ್ನುಳಿದ ಅವರಾಗಿರ್ಬೋದು, ಗೋವಿಂದ ಕಾರಜೋಳ ಅವರಾಗಿರ್ಬೋದು, ಛಲವಾದಿ ಅವರಾಗಿರ್ಬೋದು ಬಂದು ನಿಂತಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಒಂದು ಇದೊಂದು ಏನಪ್ಪ ಅಂದ್ರೆ ಪ್ರಹ್ಲಾದ್ ಜೋಶಿ ಮತ್ತು ಅದೇ ಕಾಲಕ್ಕೆ ಸುಧಾಕರ ರೆಡ್ಡಿ ಅವರು, ಅಂದ್ರೆ ಒಟ್ಟಲ್ಲೇ ಅಶೋಕ್ ಅವರು ಇವರೆಲ್ಲ ಇತ್ತಿದ್ದನ್ನು ನೋಡಿದರೆ ಈ ಸಲ ವಿಜೇಂದ್ರ ಅವ್ರಿಗೆ ಇವರೆಲ್ಲ ಬೆಂಬಲ ನಿಲ್ತಾರ ಅನ್ನುವಂಥದ್ದನ್ನು ನಾವು ಅನ್ಕೋಬೋದಾಗಿದೆ. ಅಂದರೂ ಸಹಿತ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲೇ 2 ಕ್ಷೇತ್ರಗಳಿಗೆ ಗೆಲ್ಲುವುದು. ಯಾಕೆ ಎರಡೂ ಇವತ್ತು ನಮಗೂ ನಿಮಗೆಲ್ಲ ಗೊತ್ತಿದ್ದಂಗೆ ಕಾಂಗ್ರೆಸ್ಸದ ಬಲಿಷ್ಠ ಕ್ಷೇತ್ರಗಳು. ಅವುಗಳನ್ನು ಅವಳ ಕೈಯಿಂದ ಕಸ್ಕೊಳ್ಳೋದಪ್ಪ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ನಮ್ಮ ಶಿವಶಂಕರ ಪ್ರಭು ಏನಿದ್ದಾರೆ ದಾವಣಗೆರೆ ದಕ್ಷಿಣದಲ್ಲ ಪೂರ್ತಿಯಾಗಿ ಪ್ರಬಲ ನಾಯಕರು. ಮತ್ತು ಮೇಲಾಗೆ ನಮಗೆ ಗೊತ್ತದ ಇವರ ಒಂದು ಸಾವು ಇವತ್ತಲ್ಲಿ ಇನ್ನಷ್ಟು ಅವ್ರ ಮನೆತನದವ್ರನ್ನ ತಂದು ನಿಲ್ಲಿಸಿದ್ರೆ ಗೆಲ್ಲುವ ಅವಕಾಶಗಳು ಹೆಚ್ಚಾಗ್ತಾವೆ ಅನ್ನೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಜೊತೆಗೆ ಕಾಂಗ್ರೆಸ್ ಜೊತೆಗೆ ಇವು 2 ಚಾಲೆಂಜಿಂಗ್, ಇವು 4 ಮತ್ತು +2. ಯಾಕಂದ್ರೆ ಅವರು ಇವುಗಳನ್ನ ಉಳಿಸ್ಕೊಳ್ಳೇಬೇಕಾಗಿದೆ. ಇವತ್ತು ಇವುಗಳನ್ನ 2 ಉಳಿಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ಸಿನ ಬಲಿಷ್ಠ ಆಗೋ ಜೊತೆಗೆ ಸಿದ್ದರಾಮಯ್ಯರ ಸ್ಥಾನ ಇನ್ನೂ ಹೆಚ್ಚು ಬಲಿಷ್ಠ ಆಗ್ತದೆ. ಯಾಕಂದರೆ ಈ ಸದ್ಯ ಸಿದ್ದರಾಮಯ್ಯರಿಗೂ ಒಂದು ರೀತಿ ತೂಗತ್ತಿದ್ದಂಗೆ ಅದು ನಾಳೆ ಬಜೆಟ್ ಮಂಡಿಸಿದ ನಂತರ ಬದಲಾಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಅವರು ಹಿಂಬಾಲಕರಾದಂಥ ಫಾಲೋವರ್ ಆದಂಥ ಸತೀಶ್ ಜಾರಕಿಹೊಳಿ ಅವರು ಸಹಿತ ಎಲ್ಲ ಬದಲಾಗ್ಬೋದು ಈ ಬಜೆಟ್ ಮಂಡನೆ ಮೇಲೆ ಅನ್ನುವಂಥ ಮಾತಾಡಿದ್ದು ಗಮನಿಸಿದ್ರೆ, ಅದೇ ಕಾಲಕ್ಕೆ ಒಂದು ನಿರ್ಲಿಪ್ತ ಭಾವತೆಯಲ್ಲಿಯೂ ಸಹಿತ DKಶಿ ಅವರು ಏನಪ್ಪ ಯಾವುದು ಇತಿಹಾಸ ಎಲ್ಲರೂ ಒಂದು ದಿವಸ ಇತಿಹಾಸ ಆಗುವಂಥದ್ದು ಇವತ್ತು ಇತಿಹಾಸ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ ಅವ್ರ ಥ್ಯಾಂಕ್ಸ್ಗಳನ್ನು ನಾಳೆ ಎಲ್ಲರೂ ಇತಿಹಾಸ ಆಗಿ ಹೋಗ್ಬೇಕಲ್ಲ ನಾವು ಅನ್ನುವಂಗೆ ಇಂಡೈರೆಕ್ಟಾಗಿ ನೀವು ಮನೆಗೆ ಹೋಗ್ಬೇಕಾಗ್ತದಪ್ಪ ಅನ್ನೋಂಥ ಮೆಸೇಜನ್ನು ಕೊಟ್ಟಿದ್ದನ್ನು ಗಮನಿಸಿದಾಗ ಮೋಸ್ಟ್ ಪ್ರಾಬಲಿ ಇದು ಕೊನೆಯ ಬಜೆಟ್ ಆಗ್ಬೋದಾ ಸಿದ್ದರಾಮಯ್ಯರದು ಅನ್ನೋದು ಸಹಿತ ಇವತ್ತು ಪ್ರಶ್ನೆಗಳಿದ್ದಾಗ ಇವೆರಡೂ ಗೆದ್ದ +4 ಗೆದ್ರಪ್ಪ ಅಂದ್ರೆ ಸಿದ್ದರಾಮಯ್ಯ ಸಹಜವಾಗಿ ಒಂದು ಪವರ್ನೆಸ್ ಹೆಚ್ಚಾಗ್ತದೆ. ಮತ್ತು ಅಧಿಕಾರದಲ್ಲಿದ್ದಾಗ ಗೆದ್ರೆ ಅದು ವೇಟ್ ಬೇರೆ ಇರ್ತದೆ. ಒಂದು ವೇಳೆ ಒಂದೇ ಕಳ್ಕೊಂಡ್ರು ಸಹಿತ ಪ್ರೆಷರ್ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಮೇಟಿ ಅವರು ಯಾಕಪ್ಪ ಅಂದ್ರೆ ಮೇಟಿ ಅವರು ಇವರು ಸಮಾಜದವರು ಸಮುದಾಯದವರು. ಹೀಗಾಗಿ ಮೇಟಿ ಅವರಲ್ಲಿ ಗೆಲ್ಲಬೇಕು ಮತ್ತು ಶಿವಶಂಕರಪ್ಪನವ್ರು ಸಹಜ ಗೆಲ್ಲಬೇಕು. ಯಾಕಂದ್ರೆ ದಕ್ಷಿಣ ದಾವಣಗೆರೆ ಅದು ಶಿವಶಂಕರಪ್ಪನವ್ರು ತವ್ರ ಮಣಿ ಇದ್ದಂಗೆ, ಅವ್ರು ತವ್ರ ಮಣಿ ಅದು. ಅಲ್ಲಿ ಜನನ ಅವ್ರ ಮೇಲೆ ವಿಶ್ವಾಸ ಪ್ರೀತಿ ತೋರಿಸಿದ್ದಾರೆ. ಈಗ ಆರಿಸ್ಕೊಂಡು ಬಂದಿದ್ದಾರೆ ಅವ್ರನ್ನ. ಅದಕ್ಕೆ ಅಲ್ಲಿ ಅವ್ರ ಮನೆಯವರು ಯಾರೋ ನಿಂತು ಆರಿಸ್ಬರೋ ಸಾಧ್ಯ ಅದ. ಮತ್ತು ಅವು 2 ಏನಾದರೂ ಬಂದು ಸೋತರು ಸಹಿತ ಸಿದ್ದರಾಮಯ್ಯರಿಗೆ ಪ್ರೆಷರ್ ಬರೋದು ಸ್ವಾಭಾವಿಕ ಅದ. ಜೊತೆಗೆ 4 ಕ್ಷೇತ್ರಗಳು ಗೆಲ್ಲುವುದು ಸಹಿತ ಅಷ್ಟೇ ಮುಖ್ಯ ಅದ. ಹೀಗಾಗಿ ಒಟ್ಟಿನಲ್ಲಿ ಈ ಒಂದು ಚುನಾವಣೆ ಮುಂಬರುವ ಚುನಾವಣೆ ಇವೆರಡು ಉಪಚುನಾವಣೆಗಳು ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮತ್ತು BJP ಎರಡಕ್ಕೂ ಬಿಸಿತುಪ್ಪಾದರೂ ಸಹಿತ ಹೆಚ್ಚಿಗೆ BJPಗೆ ಮಾತ್ರ ಇದು ಒಂದು ರೀತಿ ವಿಷಕಂಠಕ ವಿಷಯ ಇದ್ದಂಗೆ ಆಗಿದೆ. ಇದನ್ನು ಅವರು ಯಾವುದೋ ಪ್ರಸಂಗದೊಳಗೆ ಉಗುಳ್ಲಿಕ್ಕೂ ಬರೋಂಗಿಲ್ಲ, ನುಂಗೋಕ್ಕೂ ಬರೋಂಗಿಲ್ಲ. ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗಿಂತ ಹೆಚ್ಚಿಗೆ BJPಗೆ ಅದ. ಕಾಂಗ್ರೆಸ್ಸಿಗೆ ಒಂದಿಷ್ಟು ಏನೋ ಅನುಕೂಲಗಳಿದ್ದಾವಿಲ್ಲ ಅಂತಲ್ಲ, ಯಾಕೆ ಅಧಿಕಾರದಲ್ಲಿದ್ದಾರೆ. ಮೊದಲನೇದಾಗೆ ಸಹಜವಾಗಿ ಚುನಾವಣಾಧಿಕಾರಿಗಳು ಒಂದಿಷ್ಟು ಫೇವರ್ ಇದ್ದೇ ಇರ್ತದೆ, ನಾವು ಎಷ್ಟು ಹೇಳಿದ್ರು ಸಹಿತ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಒಂದು ರೀತಿ ಇದು ಪರೀಕ್ಷಾ ಕಾರಣ ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ DKಶಿ ಅವರಿಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ಥಾನಕ್ಕೆ. ಈಗ ಕಳ್ಕೊಳ್ಳಾರ್ದ ಉಳಿಸ್ಕೊಂಡು ಆದಷ್ಟು ತಮ್ಮ ಎದುರಾಳಿಗಳ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಈ ಚುನಾವಣೆ ಹೆಲ್ಪ್ ಆಗಬಹುದು ಅನ್ನೋದು ತರಕಿಟ್ಕೊಂಡು ಈ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ತಂತ್ರವನ್ನು BJPಗರು ಮುಖ್ಯವಾಗಿ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರು ವಿಜೇಂದ್ರ ಅವರು. ಯಾಕಂದರೆ ಅವರಿಬ್ಬರಿಗೂ ಇದು ಸವಾಲಿನ ಪ್ರಶ್ನೆ. ಇಲ್ಲ ಅಂದರೆ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮತ್ತು ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಸಹಿತ BJP ಹೈಕಮಾಂಡಿಗೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ. ಒಂದು ವೇಳೆ ನೀವು ಎತ್ತಾಳ ತೊಗೊಂಡ್ರೆ ನಾವು ಇರೋದಿಲ್ಲ BJPಯಲ್ಲೇ. ಈ ಮಾತಿಗೆ ಈ 2 ಒಂದಾದರೂ ಗೆದ್ದು ತೋರಿಸಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ನಮ್ಮ ವಿಜೇಂದ್ರ ಅವರ ಸೀಟ್ ಫಿಕ್ಸ್ ಅಧ್ಯಕ್ಷರಾಗಿ 2022 ಏನಾಗ್ತದೆ ಆಗ್ತದೆ. ಅಲ್ಲಿವರೆಗೆ ಏನು ಬೇಕಾದ್ರೆ ಚೇಂಜ್ ಆಗ್ಬೋದು ಅಂತ ಹೇಳ್ತಾ
ಒಟ್ಟಿನಲ್ಲೇ ಚುನಾವಣೆ ಬಿಸಿ ಎರಡೂ ಪಕ್ಷಗಳಿಗೆ ಹತ್ಯೆ ಅನ್ನೋದು ಇಷ್ಟ ಸತ್ಯ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕಾಗಲೇ ವಂದನೆಗಳು.